ಮಾರಲ್ ಗ್ರೌಂಡ್ಸ್ ಬಗ್ಗೆ ತೊಗೊಂಡ್ಮೇಲೆ ಏನು ಒಂದು ಎನ್ಕ್ವೈರಿ ನಡೀತಾ ಇದೆಯೋ, ಯಾಕೆಂದರೆ ಸಿದ್ದರಾಮಯ್ಯ ಈಗಾಗಲೇ ಹೇಳಿದ್ದಾರೆ, ಯಾವಾಗ ಯಡಿಯೂರಪ್ಪ ಅವ್ರದ್ದು ಸಿ ಎಮ್ ಆದಾಗ ನೈತಿಕತೆ ಹೊತ್ತು ರಾಜೀನಾಮೆ ಮಾಡಬೇಕು ಅಂತ. ಅದೇ ಇವರು ಹ್ಯಾಸ್ ಟು ಟೇಕ್ ಮಾರಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ರಿಸೈನ್. ಮತ್ತು ಆವಾಗಲೂ ಯಡಿಯೂರಪ್ಪ ಅವರು ಸಿ ಎಮ್ ಆದಾಗ ಹೇಳ್ತಾರೆ, ಅವ್ರ ಅಧಿಕಾರದಲ್ಲಿದ್ದಾಗ ಎನ್ಕ್ವೈರಿ ಕರೆಕ್ಟಾಗಿ ಆಗಲ್ಲ ಅಂತ. ಸೊ ಸೇಮ್ ಥಿಂಗ್ ಹೋಲ್ಡ್ಸ್ ಗುಡ್ ಫಾರ್ ಪ್ರೆಸೆಂಟ್ ಸಿ ಎಮ್ ಸಿದ್ದರಾಮಯ್ಯ ಅವರು. ಅದಕ್ಕೆ ಅವ್ರು ರಾಜೀನಾಮೆ ಮಾಡಬೇಕು. ಏನು ತನಿಖೆ ಆದಮೇಲೆ ಏನು ಕರೆಕ್ಟಾಗಿ ಏನು ಇಲ್ಲ ಅಂದರೆ ಬೇಕಾದರೆ ಮತ್ತೆ ವಾಪಸ್ಸು ಅಧಿಕಾರ ಸ್ವೀಕಾರ ಮಾಡಿ. ಸರ್, ಅದು ಅವರು ವೈಯಕ್ತಿಕವಾಗಿ ಏನಾದರೂ ಹೇಳಿರ್ಬೋದು, ಅದು ನನಗೆ ಗೊತ್ತಿಲ್ಲ. ಬಟ್ ನಮ್ಮ ನಿಲುವು ಇಷ್ಟೇ, JDS ಪಾರ್ಟಿ ನಿಲುವು ಇಷ್ಟೇ. ಅವರು ವೈಯಕ್ತಿಕವಾಗಿ ಏನಾದರೂ ಹೇಳಿರ್ಬೋದು ಅಷ್ಟೇ. ಅಲ್ಲಲ್ಲ, ಅದೇ ಹೇಳ್ತಾ ಇರೋದು. ಅವ್ರು ಏನೋ ವೈಯಕ್ತಿಕವಾಗಿ ಹೇಳಿರ್ಬೋದು GT ದೇವೇಗೌಡರು. ಆದ್ಬಿಟ್ಟು ಅದೇ ಹೇಳ್ತಾ ಇರೋದು. ಅವರು ವೈಯಕ್ತಿಕವಾಗಿ ಏನೋ ಒಂದು ಹೇಳಿದ್ದಾರೆ. ಅದು ಬಿಟ್ಟು ಪಾರ್ಟಿ ಸ್ಟ್ಯಾಂಡ್ ಏನಿದೆ, ಪಾರ್ಟಿ ಸ್ಟ್ಯಾಂಡ್ ಏನು ಅಂತ ಆಲ್ರೆಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಸೊ ಅದನ್ನ ಪಾರ್ಟಿ ಸ್ಟ್ಯಾಂಡ್ ನಾವು ಭದ್ರಾಗಿದ್ದೀವಿ. ಏನು ಸರ್? ಇವಾಗ ಯಾರು ಬೆದರಿಕೆ ಹಾಕಿದ್ದಾರೆ ಏನು ಅಂತ ಇವಾಗ ಪ್ರೂವ್ ಮಾಡಲಿ. ಅದಿಲ್ಲದೆ ಏನೋ ಒಂದು ಸ್ಟೇಟ್ಮೆಂಟ್ ಹೇಳಿಬಿಟ್ರೆ ಅದು ನಿಜ ಆಗುತ್ತಾ? ಸರ್, ಒಬ್ಬರ ಮೇಲೆ ಒಬ್ಬರು ಅಂದರೆ ನಾವು JDS ಪಾರ್ಟಿ ಮೂಢ ಹಗರಣ ಏನಾಗಿತ್ತೋ ಅದ್ರ ಬಗ್ಗೆ ಮಾತ್ರ ನಾವು ತನಿಖೆ ಮಾಡಿ ಅಂತ ಹೇಳಿದ್ದು. ತನಿಖೆ ಆದಮೇಲೆ ಇವಾಗ ನಿನ್ನೆ CM ಅವರು ಪತ್ನಿಯವರು ವಾಪಸ್ ಕೊಡ್ತಾ ಇದ್ದೀವಿ ಅಂತ 13 ಸೈಟ್ ಏನೋ ವಾಪಸ್ ಕೊಡ್ತೀವಿ, 14 ಸೈಟ್ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಮಾತ್ರ ನಾವು ಸೀಮಿತವಾಗಿದ್ದೀವಿ. ನಾವು ಮೂಢ ಹಗರಣ ಆಗಿದೆ, ಅದಕ್ಕೆ ನಾವು ತನಿಖೆ ಮಾಡಿ ಯಾರಿಗೆ ಸೈಟ್ಗಳಾಗಬೇಕಾಗಿತ್ತು ಅವ್ರಿಗೆ ಮಾತ್ರ ಮಾಡಿ ಅಂತ ಹೇಳ್ತಾ ಇರೋದು. ಇವಾಗ ಅವ್ರು ವಾಪಸ್ ಕೊಡ್ತಾ ಇದ್ವಿ ಅಂದರೆ ಅವ್ರು ಒಪ್ಕೊಂಡಂಗಲ್ಲ, ಏನೋ ಎಲ್ಲ ಒಂದು ಕಡೆ ಹೆಚ್ಚು ಕಡಿಮೆ ಆಗಿದೆ ಅಂತ. ಇಷ್ಟು ಮಾತ್ರದಲ್ಲಿ ನಾವು ದಟ್ ಈಸ್ ವೇರ್ ವಿ ಸ್ಟ್ಯಾಂಡ್. ED ಅವರು FIR ಏನೂ ಮಾಡಿಲ್ಲ. ED ಅವರು FIR ಮಾಡಿಲ್ಲ. ಲೋಕಾಯುಕ್ತ FIR ಏನು ಮಾಡಿದ್ಯೋ ಅದ್ರ ಮೇಲೆ ತನಿಖೆ ಮಾಡ್ತಾರೆ ಅಷ್ಟೇ. ಮನಿ ಲಾಂಡ್ರಿಂಗ್ ಆಗಿದೆಯಾ ಇಲ್ಲ ಅಂತ ನೋಡ್ತಾ ಇದ್ದಾರೆ ಅಷ್ಟೇ. ಅವರು FIR ಏನೂ ಮಾಡಿಲ್ವಲ್ಲ ಇನ್ನು ED ಅವರು ಎಲ್ಲ FIR ಮಾಡಿಲ್ಲ. ಏನು ಇನ್ವಾಲ್ವ್ಮೆಂಟ್ ಏನಾದರೂ ಇದೆಯಾ, ಮನಿ ಲಾಂಡ್ರಿಂಗ್ ಆಗಿದೆಯಾ ಅಂತ ನೋಡ್ತಾ ಇದ್ದಾರೆ ಅಷ್ಟೇ. ಸರ್, ಯಾಕೆ ಸುಮ್ಮನೆ ಏನೇನೋ ಊಹಾಪೋಹ ನೀವು ಮಾಡ್ಕೊಳ್ತಾ ಇದ್ದೀರಾ? ED ಅವರು ಏನು ಮಾಡ್ತಿದ್ದಾರೆ, ಏನೋ ಒಂದು ಪ್ರಕರಣ ಆಗಿದೆ, ಇದರಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆಯಾ, ಬಿಕಾಸ್ ಇಟ್ ಈಸ್ ಇನ್ವಾಲ್ವಿಂಗ್ ಅ ಪ್ರೆಸೆಂಟ್ CM ಅಂತ ಅವರು ಬಂದು ತನಿಖೆ ಮಾಡ್ತಿದ್ದಾರೆ. ತನಿಖೆ ಆದಮೇಲೆ ಗೊತ್ತಾಗುತ್ತೆ ಏನು ಅಂತ. ಅಲ್ಲಲ್ಲ, EDಯಲ್ಲಿ FIR ಅಂತ. ಸರ್, ಇವಾಗ ನೀವು ಅರ್ಥ ಮಾಡ್ಕೊಳ್ಳಿ, ನಾವು ಮಾತಾಡಿದ್ದು ನಾವು ಬರೀ ಮೂಢ ವಿಚಾರಣ ಅಷ್ಟೇ. ಅಲ್ಲ, ಮೂಢ ಬಂದ ಮೇಲೆ ಇವಾಗ ರಾಜಕಾರಣ ಎಲ್ಲೆಲ್ಲಿ ಹೋಗ್ತಾ ಇದೆ ಅಂದರೆ ದ್ವೇಷ ರಾಜಕಾರಣ ಶುರು ಮಾಡ್ತಾರೆ. ಇವಾಗ ಕಾಂಗ್ರೆಸ್ ಪಾರ್ಟಿ ಕಡೆಯಿಂದ ಬರ್ತಾ ಇದೆ, ಯಾವ್ದ್ಯಾವುದೋ ಎತ್ತಿ ಆಚೆ ಹಾಕ್ತಾ ಇದ್ದಾರೆ. ಇದು ಬೇಕಾಗಿತ್ತಾ? ಇದು ನಾವು ನೋಡ್ತಾ ಇದ್ರೆ ಕಾಂಗ್ರೆಸ್ ಅವರು ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ ಹೊರತು ನಾವಂತೂ ಅಲ್ಲ. ಆಸ್ ಎ CM ಆಫ್ ದ ಸ್ಟೇಟ್ ಇವಾಗ ಏನು ಎನ್ಕ್ವೈರಿ ಮಾಡುತ್ತೋ ಎಲ್ಲ ಸಿದ್ದರಾಮಯ್ಯ ಅವ್ರ ಕೆಳಗಡೆನೇ ಬರುತ್ತೆ. ಆಲ್ ಡಿಪಾರ್ಟ್ಮೆಂಟ್ಸ್ ಕಮ್ ಅಂಡರ್ ದ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್. ಅದಕ್ಕೆ ಏನು ಎನ್ಕ್ವೈರಿ ನಡೆಯುತ್ತೋ ಅದು ಪ್ರಿಜುಡಿಯಸ್ ಆಗಿ ನಡೆಯಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಇವಾಗ ಕುಮಾರಸ್ವಾಮಿ ಅವ್ರ ಮೇಲೆ FIR ಆಗಿದೆ, ಮತ್ತು ನಿರ್ಮಲಾ ಸೀತಾರಾಮನ್ ಮೇಲೆ ಆಗಿದೆ ಅಂದರೆ ದೇ ಆರ್ ಸೆಂಟ್ರಲ್ ಮಿನಿಸ್ಟರ್ಸ್. ಇಲ್ಲಿ ಕಂಟ್ರೋಲ್ ಎಲ್ಲ ಅವ್ರದ್ದೇನು ಇರಲ್ಲ. ಸೊ ಎನ್ಕ್ವೈರಿ ಆಗಲಿ, ಅದರಲ್ಲಿ ಏನಿದೆ, ಏನು ಇಲ್ವಲ್ಲ.
ನಾವೇನಕ್ಕೆ ಮಾಡ್ತಾ ಇದ್ದೀವಿ? ನಾವೇನು ಮಾಡ್ತಾ ಇಲ್ವೇ? CBI ಎನ್ಕ್ವೈರಿ ಬರಲ್ಲ ಅಂತ ಹೇಳ್ತಾ ಇರೋದು. ಅದಕ್ಕೆ ನಾವು ಇದು ಹೇಳ್ತಾರೆ, ಇಲ್ಲಿ CM ಕೆಳಗಡೆ ಈ ಡಿಪಾರ್ಟ್ಮೆಂಟ್ಸ್ ಎಲ್ಲ ಬಂದಾಗ ಎನ್ಕ್ವೈರಿ ಆಗೋಕ್ಕೆ ಕರೆಕ್ಟಾಗಿ ವಿತೌಟ್ ಏನು ಪ್ರಾಬ್ಲಮ್ ಇಲ್ಲದೆ ಎನ್ಕ್ವೈರಿ ಆಗಲ್ಲ ಅಂತ ನಾವು ಹೇಳ್ತಾ ಇರೋದು. CM ಆಗಿ ಕೂತ್ಕೊಂಡಿದ್ದಾಗ ಅವರು ಒತ್ತಡ ಹಾಕ್ತಾರಲ್ಲ ಡಿಪಾರ್ಟ್ಮೆಂಟ್ಸ್ ಮೇಲೆ, ಅದಕ್ಕೆ ನಾವು ಹೇಳ್ತಾ ಇರೋದು. ಇವಾಗ ಒಬ್ಬ ಸಿವಿಲ್ ಸರ್ವೆಂಟು ಅವರ ಡಿಪಾರ್ಟ್ಮೆಂಟಲ್ಲಿ ಬರ್ಕೊಳ್ಳಿ, ಯಾರೂ ಬೇಡ ಅನ್ನಲಿಲ್ಲ. ಬಟ್ ಅಲ್ಲಿ ಒಬ್ಬ ಸೆಂಟ್ರಲ್ ಯೂನಿಯನ್ ಮಿನಿಸ್ಟ್ರ್ ಮೇಲೆ ಬಗ್ಗೆ ಟೀಕೆ ಮಾಡೋದು ಅಕಾರ್ಡಿಂಗ್ ಟು ಸಿವಿಲ್ ರೂಲ್ಸ್, ಸಿವಿಲ್ ಸರ್ವಿಸಸ್ ರೂಲ್ಸ್ ಇರಲ್ಲ. ಅದನ್ನು ಅವ್ರನ್ನ ಒಂದು ಇದು ಮಾಡಿ ಅಂತ ಲೆಟ್ರ್ ಹಾಕಿದ್ದಾರೆ ಹೋಮ್ ಮಿನಿಸ್ಟ್ರಿಗೆ. ಅದ್ರ ಪ್ರಕಾರ ಅದು ಏನೇನಾಗುತ್ತೋ ತನಿಖೆ ಹಂಗೆ ಆಗುತ್ತೆ. ಅದು ಏನು ಇವಾಗ DOPT ಅಂತ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಟ್ರೈನಿಂಗಿಂದ ಏನು ಆಚೆ ಬರುತ್ತೋ ಅದು ನೋಡ್ಕೊಂಡು ಅದ್ರ ಮೇಲೆ ಕ್ರಮ ತಗೊಳ್ತಾರೆ. ವಂಶೋದಯ ಆಸ್ಪತ್ರೆ ಕೋಲಾರದಲ್ಲಿ ಸಂಪೂರ್ಣ ಸುಧಾರಿತ ಮಕ್ಕಳ ಆರೈಕೆ, ಚಿಕ್ಕ ಸಮಸ್ಯೆಗಳಿಂದ ಮುಂದುವರೆದ ಆರೋಗ್ಯ ಸಮಸ್ಯೆಗಳವರೆಗೆ ಎಲ್ಲ ನವಜಾತ ಶಿಶುಗಳಿಗೆ ಮತ್ತು ಮಕ್ಕಳಿಗೆ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವ ಮಕ್ಕಳಿಗೆ ಸಮಗ್ರ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತೇವೆ. ಕೋಲಾರದ ವಂಶೋದಯ ಆಸ್ಪತ್ರೆ ಉತ್ತಮ ಗುಣಮಟ್ಟದ ಮಕ್ಕಳ ಆರೈಕೆ ಮಾಡುವಲ್ಲಿ ಮೊದಲ ಸ್ಥಾನದಲ್ಲಿದೆ. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685.